ಎಲ್ಲರಿಗೂ ಗೌಡರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಟೇಸ್ಟಿಯಾಗಿರೋದು, ತುಂಬ ರುಚಿಕರವಾದ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಭಾಳ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ಇದನ್ನು ಮಾಡೋದಕ್ಕೆ. ಯಾರಾದರೂ ನೆಂಟರವರು ಬಂದರೆ ದಿಢೀರಂತ ಮಾಡೋ ಪಾಯಸ ಇದು. ಆಮೇಲೆ ಇದು ಬಾಯಲ್ಲಿಟ್ಟರೆ ಕರಗತ್ತೆ. ಇದೇನು ಸಬ್ಬಕ್ಕಿ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ, ಇದೆಲ್ಲ ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ರುಚಿಕರವಾದ ರೆಸಿಪಿ ಇದು. ಸೊ ತುಂಬ ಈಸಿ ಮೆಥಡು. ಆಮೇಲೆ ಮನೆಯಲ್ಲೇ ಇರೋ ಅಂಥ ಸಾಮಗ್ರಿ ಯೂಸ್ ಮಾಡಿಕೊಂಡು ಮಾಡೋ ಅಂಥ ರೆಸಿಪಿ. ಇದು ಹೇಗೆ ಮಾಡೋದು, ಏನೆಲ್ಲ ಬೇಕು ನೋಡೋಣ ಬನ್ನಿ. ಸೊ ಫಸ್ಟಿಗೆ ಸಾಬುದಾನ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಆಮೇಲೆ ಗಸಗಸೆ, ತುಪ್ಪ, ಹಾಲು, ಸಕ್ಕರೆ, ಆಮೇಲೆ ಏಲಕ್ಕಿ ಪುಡಿ ಬೇಕಾಗತ್ತೆ. ಸೊ ಇದು ತುಂಬ ಈಸಿ, ಮನೆಯಲ್ಲೇ ಎಲ್ಲದು ಇದ್ದೇ ಇರುತ್ತೆ, ನಮಗೆಲ್ಲ ಗೊತ್ತಿರೋಂಗೆ. ಸೊ ಗೋಡಂಬಿ ಇಲ್ಲ ಅಂತ ಅಂದರೆ ಬರೀ ಗಸಗಸೆ ಹಾಕಿ ಪುಡಿ ಮಾಡಿನೂ ಹಾಕ್ಬೋದು. ಸೊ ಈಗ ಫಸ್ಟ್ ನಾನು ಇದನ್ನು ತೊಗೊಂಡಿದ್ದೀನಿ, ಬಾದಾಮಿ. ಸೊ ಬಾದಾಮಿ ಹಾಕ್ಬಿಟ್ಟು ಒಂದು ಬಟ್ಲಷ್ಟು, ಒಂದು 10ರಿಂದ 15 ಅದಕ್ಕೆ ಗಸಗಸೆ ಹಾಕಿ ಅದನ್ನು ನಾನು ನುಣ್ಣಗೆ ಪೌಡರ್ ಮಾಡ್ಕೊತಾ ಇದ್ದೀನಿ, ತುಂಬ ಸಣ್ಣಗೆ. ಯಾಕಂದರೆ ಗಟ್ಟಿ ಬಂದರೆ ಅದು ಹಾಲಲ್ಲಿ ಬೇಯಿಸಿದಾಗ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಫುಲ್ ಸಣ್ಣಗೆ ಪುಡಿ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಸೊ ಇದನ್ನು ನಾನು ಸೈಡಿಗೆ ಇಟ್ಕೊತೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ತುಪ್ಪ ಹಾಕ್ಕೊಂಡು ಆ ತುಪ್ಪನ ಹಾಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ತುಪ್ಪನೂ ಮನೇಲೇ ಮಾಡಿರೋದು. ಸೊ ಈ ತುಪ್ಪಗೆ ನಾನೀಗ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಂಡು ಹುರಿದಿಟ್ಕೊತಾ ಇದ್ದೀನಿ. ನಾವು ಯಾವುದೇ ಒಂದು ಸ್ವೀಟ್ ಮಾಡಿದ್ರೂ ಗೋಡಂಬಿ, ದ್ರಾಕ್ಷಿ ಹಾಕ್ತೀವಿ. ಯಾಕೆ ಅಂತಂದರೆ ಅದು ಪಾಯಸ ಎಲ್ಲ ಸ್ವಲ್ಪ ಹಾಲಿಂದ ಟೇಸ್ಟ್ ಇರುತ್ತೆ. ಅದ್ರ ಜೊತೆ ನಾವು ಗೋಡಂಬಿ ಏನಾದರೂ ಬಾಯಿಗೆ ಸಿಕ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪದಲ್ಲೂ ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ, ದ್ರಾಕ್ಷಿ ಆದರೆ ಇನ್ನೂ ಟೇಸ್ಟಾಗಿ ಸಿಗತ್ತೆ. ಸೊ ಇದು ಬೇಡ ಅಂತಂದರೆ ನೀವು ಇದನ್ನು ಹಾಕ್ದಲೇ ಇರ್ಬೋದು. ಸೊ ನಾನು ಇಲ್ಲಿ ಗೋಡಂಬಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು ದ್ರಾಕ್ಷಿನೂ ತೊಗೊಂಡಿದ್ದೀನಿ. ದ್ರಾಕ್ಷಿ ಒಂದು ಸ್ವಲ್ಪ ದಪ್ಪ ಆಗ್ತಿದ್ದಾಗೇ ಅದನ್ನು ತವೆಯಿಂದ ತೆಗೆದುಬಿಡ್ರಿ, ಬಾಣಲಿಯಿಂದ. ಈಗ ನಾನು ಒಂದು ಕುಕ್ಕರಲ್ಲಿ, ಸಣ್ಣ ಕುಕ್ಕರಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ನೀವು ಬೇಕಂದರೆ ಪಾತ್ರೆಯಲ್ಲೂ ಡೈರೆಕ್ಟಾಗಿ ಮಾಡ್ಬೋದು. ಸೊ ಆ ತುಪ್ಪ ಒಂದು ಸ್ವಲ್ಪ ಮೆಲ್ಟ್ ಆಗ್ತಿದ್ದಾಗೇ ನಾನು 1 ಕಪ್ಪಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಸೊ ಇದು 1 ಸ್ಪೂನ್ ತುಪ್ಪಗೆ 1 ಕಪ್ ಸಾಬುದಾನ ಸಾಕಾಗುತ್ತೆ. ಕೆಲವರು ಇದನ್ನು ಡೈರೆಕ್ಟಲ್ಲಿ ಮಾಡ್ತಾರೆ, ಕುಕ್ಕರಲ್ಲಿ ಮಾಡೋದಿಲ್ಲ. ಯಾಕಂದರೆ ತುಂಬ ಇದಾಗುತ್ತೆ, ಅಂದರೆ ತುಂಬ ಬೆಂದು ಬಿಡುತ್ತೆ, ಆಮೇಲೆ ಎಲ್ಲ ಕರ್ಗಿ ಹೋಗುತ್ತೆ ಹಾಲಲ್ಲಿ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಪಾತ್ರೆಯಲ್ಲೇ ಬೇಯಿಸ್ಕೊತಾರೆ. ಅದು ಚೆನ್ನಾಗೇ ಇರುತ್ತೆ. ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ಬಟ್ ಇದು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಿರೋದಕ್ಕೆ ಒಂದು 5ರಿಂದ 6 ನಿಮಿಷದಲ್ಲೇ ಮುಗ್ದೋಗುತ್ತೆ. ಒಂದೇ ವಿಷಲ್ ಸಾಕಾಗುತ್ತೆ ಇದು. ಸೊ ನೋಡಿ, ನಾನು 1 ಕಪ್ ಸಾಬುದಾನಾಗೆ ಒಂದು 3/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದನ್ನು ಒಂದೇ ವಿಷಲ್, ಜಾಸ್ತಿ ವಿಷಲ್ ಮಾಡಬಾರ್ದು, ಒಂದೇ ಒಂದು ವಿಷಲ್ ಹಾಕಿ ಅದನ್ನು ಕೂಗಿಸಿ ಆಮೇಲೆ ತಣ್ಣಗೆ ಮಾಡೋಕ್ಕೆ ಬಿಡಬೇಕು ಕುಕ್ಕರು. ಸೊ ಸಣ್ಣ ಕುಕ್ಕರ್ ಆದರೆ ಬೇಗನೆ ಆಗಿಬಿಡತ್ತೆ. ನಾನೀಗ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಫುಲ್ ಬೆಂದಿರುತ್ತೆ. ಇದು ಇನ್ ಕೇಸ್ ಕೆಲವರು ಹಾಲು ಬೇಡ, ತುಂಬ ಗಟ್ಟಿಯಾಗುತ್ತೆ ಅಂದರೆ ಇದೇ ನೀರಿಗೇ ನಾವು ಸಕ್ಕರೆ ಆಮೇಲೆ ಅದನ್ನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಪಾಯಸ ರೆಡಿ ಮಾಡಿಬಿಡ್ಬೋದು. ನೋಡಿ ಈ ಥರ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ. ಫುಲ್ ಈಗ 2-3 ವಿಷಲ್ ಆದರೆ ಈ ಥರ ಬೆಳ್ಳಗೆ ಸಾಬುದಾನನೂ ಕಾಣಿಸೋದಿಲ್ಲ, ಅದು ಫುಲ್ ಇದಾಗುತ್ತೆ. ಸೊ ಈಗ ಅದು ಒಂದು ವಿಷಲ್ ಕೂಗಾದ್ಮೇಲೆ, ತಣ್ಣಗಾದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡಿರ್ತೀನಲ್ಲ, ಅದಾದಮೇಲೆ ನಾನು 1 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಸೊ 1 ಕಪ್ ಸಾಬುದಾನಕ್ಕೆ ನಾನು 3/4 ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊಂಡು ಆಮೇಲೆ 1 ಕಪ್ಪಷ್ಟು ಹಾಲು ಹಾಕಿ ಮತ್ತೆ ಈಗ ಕುದಿಸ್ತಾ ಇದ್ದೀನಿ. ಸೊ ಈಗ ಸಾಬುದಾನ ಕುಕ್ಕರಲ್ಲಿ ಒಂದು 3/4 ಭಾಗದಷ್ಟು ಬೆಂದಿತ್ತು, ಇನ್ನೊಂದು 1/4 ಭಾಗದಷ್ಟು ಇದು ಹಾಲಲ್ಲಿ ಬೇಯಿಸಿದರೆ ಆಗುತ್ತೆ. ಸೊ ಈಗ ಹಾಲು ಕುದಿ ಬಂದ ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಬಾದಾಮಿ ಮತ್ತು ಗಸಗಸೆನ, ಅದನ್ನು ನಾನು ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಗಟ್ಟಿ ಹದ ಬರುತ್ತೆ. ಈ ಗಟ್ಟಿ ಹದ ಬೇಡ ಅಂತ ಅಂದ್ಕೊಂಡವರು ಈ ಬಾದಾಮಿ ಮತ್ತು ಗಸಗಸೆ ಪುಡಿನ ಹಾಕ್ದಲ್ಲೇ ಇರ್ಬೋದು. ಬಟ್ ಸ್ವೀಟಿಗೆ ಗಸಗಸೆ ಬೇಕಾಗತ್ತೆ, ಅದಕ್ಕೋಸ್ಕರ ಬಾದಾಮಿ ಇಲ್ದಂಗೆ ಬರೀ ಗಸಗಸೆನೂ ಹಾಕ್ಬೋದು. ಈ ಕುದಿ ಬಂದಮೇಲೆ ನಾನು 3/4 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊಂಡಿದ್ನಲ್ಲ ಅದೇ ಮೆಷರ್ಮೆಂಟಲ್ಲೇ ನಾನು ಎಲ್ಲದನ್ನು ಹಾಕ್ತಾಯಿರೋದು. ಸಾಬುದಾನ, ಹಾಲು, ಆಮೇಲೆ ಸಕ್ಕರೆ, ಎಲ್ಲದು ನೀರು ಎಲ್ಲ. ಸೊ ನೀವು ಅಳತೆಗೆ ಕರೆಕ್ಟ್ ಆಗುತ್ತೆ ನೋಡಿ. ಈಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಸಾಬುದಾನ.
ನೋಡಿ ಈಗ ಇನ್ನೂ ಬೆಳ್ಳುಗೆ ಸಾಬುದಾನದ ಬೆಂದಿರುತ್ತೆ, ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಕುದಿ ಬಂದಮೇಲೆ ನಾನು ಏಲಕ್ಕಿ ಪುಡಿ ಹಾಕಿಟ್ಕೊತಾ ಇದ್ದೀನಿ. ಇದು ಏಲಕ್ಕಿ ಪುಡಿನೂ ಮನೆಯಲ್ಲೇ ಮಾಡಿಟ್ಕೊಂಡಿರೋದು, ಹೊರಗಿಂದ ತಂದಿರೋದಲ್ಲ. ನೀವು ದಿಢೀರಾಗಿ ಬೇಕು ಅಂತ ಅಂದರೆ ನೀವು ಏಲಕ್ಕಿನ ಕುಟ್ಟಿನೂ ಹಾಕ್ಬೋದು. ನನ್ನದು ಪುಡಿ ರೆಡಿ ಇತ್ತು, ಅದಕ್ಕೋಸ್ಕರ ನಾನು ಪುಡಿ ಹಾಕಿದೆ. ಈಗ ನಾವು ಕರೆದಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ನಾನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಯಾವಾಗಲೂ ಕೊನೆಗೆ ಹಾಕಬೇಕು. ನಿಮಗೆ ಈಗಲೇ ನೆಂಟರು ಯಾರಾದರೂ ಸಡನ್ನಾಗಿ ಬಂದರೆ ನೀವು ಇವಾಗಲೇ ಬಿಸಿ ಇದ್ದಾಗಲೇ ಹಾಕ್ಬೋದು. ಇಲ್ಲ ಅಂತ ಅಂದರೆ ನೀವು ಕೊನೆಗೆ ಸರ್ವ್ ಮಾಡ್ತಿರಲ್ಲ, ಯಾರಿಗಾದರೂ ಕೊಡ್ತಿರಲ್ಲ, ಆವಾಗ ನೀವು ಮಿಕ್ಸ್ ಮಾಡಿ ಹಾಕ್ಬೋದು. ಸೊ ಈಗಿದು ರೆಡಿಯಾಗಿದೆ. ಇದು ಆ್ಯಕ್ಚುಲಿ ಬಿಸಿದು ತಿಂದ್ರೇ ಟೇಸ್ಟ್. ಇದು ತಣ್ಣಗಿಟ್ಬಿಟ್ಟು ಇಲ್ಲ ಅವ್ರು ಬಂದಮೇಲೆ ಮತ್ತೆ ಬಿಸಿ ಮಾಡಿಕೊಡೋದು ಆ ಥರ ಮಾಡಿದರೆ ಇದು ಟೇಸ್ಟ್ ಬರೋದಿಲ್ಲ ಇದು. ಆಮೇಲೆ ಇದು ಹೆಲ್ತಿಗೂ ತುಂಬ ಒಳ್ಳೆಯದು, ಗಸಗಸೆನೂ ಹಾಕಿರ್ತೀವಿ ತಂಪು. ಆಮೇಲೆ ಇದು ತುಪ್ಪ ಹಾಕಿ ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ನೋಡಿ ನಾನು ಹಾಲಲ್ಲೇ ಮಾಡಿರೋದ್ರಿಂದ ಇದು ಸ್ವಲ್ಪ ಬೆಳ್ಳಗೆ ಬಂದಿದೆ. ಇಲ್ಲ ಅಂತಂದರೆ ಸ್ವಲ್ಪ ಕಲ್ಲರ್ ಕಮ್ಮಿ ಆಗುತ್ತೆ, ಆಮೇಲೆ ಟೇಸ್ಟು ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ನಾನು ಇದು ಹಾಲಲ್ಲಿ ಕೆಲವರು ಒಣ ಕೊಬ್ಬರಿನೂ ಹಾಕ್ತಾರೆ, ನಾನು ಒಣ ಕೊಬ್ಬರಿ ಹಾಕಿಲ್ಲ. ಯಾಕಂದರೆ ಗೋಡಂಬಿ ಹಾಕಿದ್ದೀನಲ್ಲ, ಬಾದಾಮಿ ಅದಕ್ಕೆ ನಾನು ಒಣ ಕೊಬ್ಬರಿ ಹಾಕಿಲ್ಲ. ನೀವು ಒಣ ಕೊಬ್ಬರಿ ಹಾಕಿನೂ ಟ್ರೈ ಮಾಡಿ ನೋಡ್ಬೋದು. ಇವತ್ತು ಬಿಸಿಯಾದ ಸಬ್ಬಕ್ಕಿ ಪಾಯಸ ಎಲ್ಲರಿಗೂ ಸವಿಯಲು ರೆಡಿಯಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ನೀವು ಮನೇಲಿ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ ಗೌಡರ್ಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.